ಅಧ್ಯಕ್ಷರೇ, ಒಂದೊಂದು ಮನೆಗೆ 30-40 ಮನೆಗೆ 1500 ಅಡಿ 2000 ಅಡಿ ಅದಕ್ಕೆ ಟ್ಯಾಕ್ಸ್ ಫಿಕ್ಸ್ ಮಾಡಿ 5 ವರ್ಷದಿಂದ ಫೈನ್ ಹಾಕಿ ಕಟ್ಟಕ್ಕೆ ಹೇಳಿದ್ದಾರೆ. ಹರಾಜು ಹಾಕೋದಕ್ಕೆ ಮನೇನ ಹರಾಜು ಹಾಕ್ತೀವಿ ಅಂತ ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಬೇರೆ ಕೊಡ್ತಾರೆ. ಅಧ್ಯಕ್ಷರೇ, ಇವ್ರು ಯಾರಾದರೂ GBAದಲ್ಲಿ ಇವ್ರು ಓಟ್ ಹಾಕ್ತಾರ? ಬೆಂಗಳೂರು ಜನ ಇವ್ರು ಓಟ್ ಹಾಕ್ತಾರ? ಮನೆ ಇವ್ರು ಏನಾದ್ರು ಹರಾಜು ಹಾಕ್ಸಿದ್ರೆ ಇವ್ರು ಓಟ್ ಹಾಕ್ತಾರ? ಅಧ್ಯಕ್ಷರೇ, ಯೋಚನೆ ಮಾಡಬೇಕಲ್ಲ. ಯಾವನ ಅಧಿಕಾರಿ ಹೇಳ್ತಾನೆ ಇವ್ರು ಏನ್ ಬೇಕೋ ಮಾಡ್ಬಿಡೋವಂಥದ್ದು. ಡ್ರೋನ್ ಸರ್ವೆಯಲ್ಲಿ ಮನೆ ಮೇಲೆಯಿಂದ ಫೋಟೋ ತೆಗೆದು ಹಾಕಿದ್ರೆ ಅದಕ್ಕೆ ಟ್ಯಾಕ್ಸ್ ಕಟ್ಟಕ್ಕಾಗುತ್ತಾ? ಅಧ್ಯಕ್ಷರೇ, ಯಾವ ಫ್ಲೋರಲ್ಲಿ ಎಷ್ಟು ಮೆಜರ್ಮೆಂಟ್ ಇದೆ, ಕೆಳಗಡೆ ಪಾರ್ಕಿಂಗ್ ಎಷ್ಟು ಬಿಟ್ಟಿದ್ದಾರೆ, ಅವನಿಗೆ ಲಿಫ್ಟ್ಗೆ ಎಷ್ಟು, ಅವೆಲ್ಲ ಮೆಜರ್ಮೆಂಟ್ ಮಾಡಿ ತೆಗೆದು ಆಮೇಲೆ ಟ್ಯಾಕ್ಸ್ ಕಟ್ಟಿರ್ತಾರೆ. ಅಧ್ಯಕ್ಷರೇ, ಅಲ್ಲ ಇದು ಬ್ರ್ಯಾಂಡ್ ಬೆಂಗಳೂರಿಗೆ ಮಾತ್ರ ಇದು ತಂದಿರೋಂಥದ್ದು. ಎಲ್ಲಿ ಬ್ರ್ಯಾಂಡ್ ಬೆಂಗಳೂರು? ಇವತ್ತು ಡ್ರಗ್ಸ್ ಬೆಂಗಳೂರು ಆಗಿದೆ, ಪಬ್ಗಳು ಬೆಂಗಳೂರು ಆಗಿದೆ. ಟ್ಯಾಕ್ಸ್ ಅಂದ್ರೆ ನಿಮಗೆ ಯಾವ್ದಾವ್ದ್ರ ಮೇಲೆ ಹಾಕ್ತಾರೆ ಅಂದ್ರೆ ಅಧ್ಯಕ್ಷರೇ, ಗಾರ್ಬೇಜು ಬಿಟ್ಟಿಲ್ಲ, ಇದು ಪ್ಲಾನ್ 30-40ಗೂ ಬಿಟ್ಟಿಲ್ಲ, 40-60ಗೂ 4ರಷ್ಟು ಜಾಸ್ತಿ ಮಾಡಿದ್ದಾರೆ. ಕಳೆದ ನಮ್ಮ BBMP ಇದ್ದಾಗ ಇವಾಗೂ ಕೂಡ 4ರಷ್ಟು ಜಾಸ್ತಿ ಮಾಡಿದ್ದಾರೆ. ಅಧ್ಯಕ್ಷರೇ, ಬರೀ ಪ್ಲಾನ್ ಅಪ್ರೂವಲ್ಗೆ 4 ಟೈಮ್ಸ್ ಜಾಸ್ತಿ ಮಾಡಿದ್ದಾರೆ. ಎಲ್ಲಿಂದ ತಂದು ಕಟ್ತಾರೆ? ಅಧ್ಯಕ್ಷರೇ, ಇವ್ರು ಏನು ಬೇರೆ ಏನೂ ಇಲ್ಲ ಇವ್ರ ಹತ್ರ. ಒಂದು ಈಗ ಬಾಂಡ್ಗಳು ಮಾಡಿ ದುಡ್ಡು ಇದನ್ನ ಬಾಂಡ್ನ ಮಾರಬೇಕು ಜನಗಳಿಗೆ ಅಂತ ಹೊರಟಿದ್ದಾರೆ. ಒಂದು 45,000 ಕೋಟಿ ಸಾಲ ಮಾಡಿಬಿಟ್ರೆ ಬಾಂಡ್ ಮಾರ್ಬಿಟ್ಟು ಯಾರು ಅಧ್ಯಕ್ಷರೇ ಬಂದು ತೀರ್ಸೋರು ಇದನ್ನ? ಇವರು ಟ್ಯಾಕ್ಸ್ ರೂಪದಲ್ಲಾದ್ರೂ ಜನಗಳನ್ನ ಬಡ್ದು ದುಡ್ಡು ತಗೋಬೇಕು. ಇಲ್ಲ ಅಂತ ಹೇಳಿದ್ರೆ ಈ ರೀತಿ ಬಾಂಡ್ ಆದ್ರೂ ಮಾಡ್ಬೇಕು. ಸರ್ಕಾರದಲ್ಲಂತೂ ನಯಾ ಪೈಸೆ ದುಡ್ಡಿಲ್ಲ ಅಂತ ನಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗ್ತದೆ ಅಲ್ವಾ ಅಧ್ಯಕ್ಷರೇ? ಅಧ್ಯಕ್ಷರೇ, ಈ ಖಾತಾ ಅದು ಬಂದು ಅಧ್ಯಕ್ಷರೇ ಕಂಪ್ಲೇಂಟೇ ಇಲ್ಲ. ಯಾರ ಹತ್ರ ₹1 ಕೂಡ ಲಂಚ ತಗೊಳ್ಳೋದಿಲ್ಲ. DK ಶಿವಕುಮಾರ್ ಅವ್ರಿಗೆ ಯಾರಾದ್ರೂ ಬಂದು ಹೇಳಕ್ಕಾಗುತ್ತಾ? ಅಧ್ಯಕ್ಷರೇ, ಅವ್ರು ಇವತ್ತು ಇಲ್ಲಿದ್ದಾರೆ, ಅವ್ರು ದೆಹಲಿಗೆ ಹೋಗಿರ್ತಾರೋ ಅಥವಾ ಇನ್ಯಾವುದೋ ಚುನಾವಣೆಯಲ್ಲಿ ಬ್ಯುಸಿ ಇರ್ತಾರೆ, ಅವ್ರದೇ ಆದಂಥ ಬ್ಯುಸಿಯಲ್ಲಿ ಅವ್ರು ಇದ್ದಾರೆ. ಜನಸಾಮಾನ್ಯರು ಯಾರ ಹತ್ರ ಕಂಪ್ಲೇಂಟ್ ಹೇಳಬೇಕು? ಅಲ್ಲಿ BBMPಗೆ ಹೇಳಬೇಕು, ಇಲ್ಲ ಅಲ್ಲಿನ ಸ್ಥಳೀಯ MLAಗಳಿಗೆ ಹೇಳಬೇಕು. ನಾವು ಅವ್ರಿಗೆ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಹೇಳೋಣ ಅಂತ ಹೇಳಿದ್ರೆ ಒಂದು ಸೆನ್ಸಸ್, ಇನ್ನೊಂದು BBMP ಎಲೆಕ್ಷನ್ ವೋಟರ್ ಲಿಸ್ಟ್ ಮಾಡೋವಂಥದ್ದು, ಇನ್ನೊಂದು ಇವ್ರಿಗೆ ಟ್ಯಾಕ್ಸ್ ಕಲೆಕ್ಟ್ ಮಾಡೋವಂಥದ್ದು. EROಗಳಿಗೆ RAಗಳು ಒಬ್ಬನೂ ಕೆಲಸ ಮಾಡಲ್ಲ. ಅಧ್ಯಕ್ಷರೇ, ಯಾರ ಕೈಗೆ ಯಾರು ಸಿಗೋದಿಲ್ಲ. ಅಧ್ಯಕ್ಷರೇ, ನೀವು ಬೇಕಾದ್ರೆ ಇಡೀ ಬೆಂಗಳೂರಲ್ಲಿ ಬೇರೆ ಕಾಂಗ್ರೆಸ್ MLAಗಳು ಇದ್ದಾರೆ ಕೇಳಿ. ನಮ್ಮಲ್ಲಿ 20 ವಾರ್ಡ್ ಮಾಡಿದ್ದಾರೆ GBA ವಾರ್ಡ್ಗಳು. ಮೊದಲು ನಗರಸಭೆ 30 ವಾರ್ಡ್ ಇತ್ತು, ಈ 20 ವಾರ್ಡ್ BBMP ವಾರ್ಡ್ ಮಾಡಿದ್ದಾರೆ. ಅಧ್ಯಕ್ಷರೇ, GBA ವಾರ್ಡು, ಅದರಲ್ಲಿ ಒಬ್ಬ ಅಸಿಸ್ಟೆಂಟ್ ಇಂಜಿನಿಯರ್ ಇರೋವಂಥದ್ದು. ಅಧ್ಯಕ್ಷರೇ, ಇಬ್ರು AEEಗಳಿದ್ದಾರೆ, ಒಬ್ಬ ಇದ್ದಾರೆ. ಒಂದು 3 ವಾರ್ಡ್ಗೆ ಒಬ್ಬ AEE ಇಲ್ಲ ಅಂತ ಹೇಳಿದ್ರೆ ಯಾರು ಕೆಲಸ ಮಾಡಿಸೋದು? ಅಧ್ಯಕ್ಷರೇ, ಒಂದು ಕಡೆ ಅಲ್ಲಿ ಕಾರ್ಪೊರೇಟರ್ಸ್ ಇಲ್ಲ, ಒಂದು ಕಡೆ AEಗಳ ಅಧಿಕಾರಿಗಳನ್ನ ಕಳೆದ 3 ವರ್ಷದಿಂದ ಕೇಳ್ತಾ ಇದೀವಿ. ಅಧ್ಯಕ್ಷರೇ, ಯಾರು ಒಂದು 10 ಲೆಟರ್ ಕೊಟ್ಟಿರ್ಬೋದು, DK ಶಿವಕುಮಾರ್ ಕೊಟ್ಟಿರ್ಬೋದು, CM ಅವ್ರು ಕೊಟ್ಟಿರ್ಬೋದು, ಕಮಿಷನರ್ ಅವ್ರಿಗೂ ಕೊಟ್ಟಿದ್ದೀವಿ. ಅಧ್ಯಕ್ಷರೇ, ಯಾರು ಕೂಡ ಅದ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ. ಅಧಿಕಾರಿಗಳೇ ಇಲ್ಲ. ಅಧ್ಯಕ್ಷರೇ, ಯಾರು GBAಗೆ ಬರಬೇಕು ಅಂದ್ರೆ ಭಯ ಪಡ್ತಾರೆ. ಆ ಪರಿಸ್ಥಿತಿ ಇವತ್ತು ಆಗಿದೆ. ಅಧ್ಯಕ್ಷರೇ, ಮೊನ್ನೆ ಒಂದು ಗ್ರೀನೇಜ್ ಅಪಾರ್ಟ್ಮೆಂಟ್ಗೆ ನಾವು ಹೋಗಿದ್ವಿ. ಈ ಖಾತಾಗೆ ಪ್ರತಿಯೊಬ್ಬ ಈ ಖಾತಲ್ಲಿ ಸುಮಾರು 1700 ಅಪಾರ್ಟ್ಮೆಂಟ್ ಒಂದೇ ಇದರಲ್ಲಿದೆ. ಅಧ್ಯಕ್ಷರೇ, ತುಂಬಾ ದೊಡ್ಡ ಅಪಾರ್ಟ್ಮೆಂಟ್ ಅದು. ಅಲ್ಲಿ ಸುಮಾರು 900 ಜನಕ್ಕೆ ಈಗಾಗಲೇ ಅವ್ರು ಈ ಖಾತಾಗೆ ಹಾಕಿದ್ದಾರೆ. ಅದರಲ್ಲಿ 400 ಜನಕ್ಕೆ ಆಗಿದೆ. ಅಧ್ಯಕ್ಷರೇ, ಇನ್ನು 500 ಜನಕ್ಕೆ ಇನ್ನೂ ಆಗಲೇ ಇಲ್ಲ, ಈ ಖಾತಾನೇ ಆಗಿಲ್ಲ. ಮತ್ತೆ ರೂಲ್ ಏನಿದೆ ಅಂತ ಹೇಳಿದ್ರೆ, ಯಾರೇ ಮನೆ ಅಥವಾ ಅಪಾರ್ಟ್ಮೆಂಟ್ 5 ವರ್ಷ ಮಾತ್ರ ಟ್ಯಾಕ್ಸ್ ಕಲೆಕ್ಟ್ ಮಾಡಬೇಕು. ಅದರಿಂದ ಕಲೆಕ್ಟ್ ಮಾಡಿಲ್ಲ ಅಂದ್ರೆ ಅದನ್ನ ಮತ್ತೆ ಕಲೆಕ್ಟ್ ಮಾಡಂಗಿಲ್ಲ. ರೂಲೇ ಹಂಗಿದೆ ಈಗ GBA. ಆದ್ರೆ ಇವರು 2013ರಿಂದ ಪಾಪ ಅವ್ರು ಆಲ್ರೆಡಿ ಟ್ಯಾಕ್ಸ್ ಕಟ್ಟಿದ್ದಾರೆ. ಅಪಾರ್ಟ್ಮೆಂಟ್ ಅವ್ರು ಟ್ಯಾಕ್ಸ್ ಕಟ್ಟಿದ್ದಾರೆ 2013ರಿಂದ. ಅವನು ಯಾರು ಇರ್ತಾನೆ, ಅವನು ಬಿಲ್ಡರು, ಅವನೇ ಟ್ಯಾಕ್ಸ್ ಕಟ್ಟಿದ್ದಾನೆ. 3 ವರ್ಷದ ಟ್ಯಾಕ್ಸ್ ಕಟ್ಟಿ 2016-17ವರೆಗೂ ಕೂಡ ಟ್ಯಾಕ್ಸ್ ಕಟ್ಟಿದ್ದಾನೆ. ಅಧ್ಯಕ್ಷರೇ, ಆ ಟ್ಯಾಕ್ಸ್ ಕಟ್ಟಾದ್ಮೇಲೆ ಅವನು ಮಿಕ್ಕಿದ್ದು ಟ್ಯಾಕ್ಸ್ ಕಟ್ಟಕ್ಕೆ ಹೋದ್ರೆ ಇವರು 2013ರಿಂದನೂ ಕೂಡ ಟ್ಯಾಕ್ಸ್ ಮತ್ತೆ ಕಲೆಕ್ಟ್ ಮಾಡಿದ್ದಾರೆ. ಅಧ್ಯಕ್ಷರೇ, ಅದನ್ನು ಕೂಡ ನೋಡಿ BBMP GBAಗೆ ಅವತ್ತು ಕಂಪ್ಲೇಂಟ್ ಕೊಟ್ಟರು. ಅಧ್ಯಕ್ಷರೇ, ಅಲ್ಲೇ ನನ್ನ ಮುಂದೆನೆ ಅವರು ಬರೆದು ಕೊಟ್ಟರು. 2 ಸಾರಿ ಕಲೆಕ್ಟ್ ಮಾಡೋದು. ರಿಕ್ವೆಸ್ಟ್ ಏನು ಕೊಟ್ಟಿದ್ದಾರೆ ಅಂದ್ರೆ ಅಧ್ಯಕ್ಷರೇ, ಅವರು ನಾವೇನು ಹಿಂದೆ 3 ವರ್ಷದ್ದು ನಾವು ಟ್ಯಾಕ್ಸ್ ಎಕ್ಸ್ಟ್ರಾ ಕಟ್ಟಿದೀವಿ, ಅದನ್ನ ಮುಂದಿನ 3 ವರ್ಷಕ್ಕಾದ್ರೂ ಅದನ್ನ ಸರಿ ಮಾಡಿ ಅಂದ್ರೆ ಇದೇ ಇಲ್ಲ, ಸಿಸ್ಟಮೇ ಇಲ್ಲ. ಇವ್ರು ಏನು ಈಗ ಆನ್ಲೈನ್ ಅಲ್ಲಿ ತಂದಿದ್ದಾರೆ, ಬೇರೆ ಬೇರೆ ಡಿಜಿಟಲೈಸ್ಡ್ ಎಲ್ಲ ತಂದಿದ್ದಾರೆ, ಆ ಸಿಸ್ಟಮೇ ಇಲ್ಲ ಅಧ್ಯಕ್ಷರೇ. ಅದರಲ್ಲಿ ಎಕ್ಸ್ಟ್ರಾ ಟ್ಯಾಕ್ಸ್ ಕಟ್ಟರೋ ತಿರುಪತಿ ಉಂಡಿ ಹಾಕದಂಗೆ ಅದು. ಆ ಪರಿಸ್ಥಿತಿನ ಇವತ್ತು ಮಾಡಿಟ್ಟಿದ್ದಾರೆ. ಎಲ್ಲ ಈ ಖಾತಾಗಳಿಗೆ ಪ್ರತಿಯೊಬ್ಬರಿಂದನೂ ಕೂಡ ಅಲ್ಲಿನ ರೆವಿನ್ಯೂ ಅಧಿಕಾರಿಗಳು
ಲಂಚ ತೆಗೆದುಕೊಳ್ಳದೆ ಯಾವನಿಗೂ ಈ ಖಾತಾ ಮಾಡಿಕೊಡ್ತಾ ಇಲ್ಲ ಅಧ್ಯಕ್ಷ. ನಮ್ಮ ಡಿ ಕೆ ಶಿವಕುಮಾರ್ ಅವ್ರಿಗೆ ಯಾರು ಬಂದು ಏನು ಹೇಳ್ತಾರೋ ಗೊತ್ತಿಲ್ಲ. ಅವರು ಯಾರಿಗೂ ಖಾತಾ ಇಲ್ಲ, ಎಲ್ಲರಿಗೂ ಮಾಡಿಕೊಟ್ಬಿಟ್ಟಿದೀವಿ ಅಂತ. ನಾನು ಕರ್ಕೊಂಡು ಹೋಗ್ತೀನಿ ಅಧ್ಯಕ್ಷರೇ, ಒಂದು 4-5 ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ಗೆ ಮತ್ತೆ ಲೇಔಟ್ಗಳಿಗೆ ಕರ್ಕೊಂಡು ಹೋಗ್ತೀನಿ. ಎಷ್ಟು ಜನಕ್ಕೆ ಈ ಖಾತಾ ಆಗಿದೆ, ಎಷ್ಟು ಜನಕ್ಕೆ ಈ ಖಾತಾ ಆಗಿಲ್ಲ, ಯಾಕೆ ಮಾಡಿಸಿಲ್ಲ ಅಂತ ಸಾರ್ವಜನಿಕರ ಜೊತೆ ಅವ್ರು ಸಂವಾದ ಮಾಡಲಿ ಅಧ್ಯಕ್ಷ. ಸುಮಾರು ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಸುಮಾರು 400 ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಧ್ಯಕ್ಷರೇ. ನಾನು ಅಲ್ಲಿನ ಜಂಟಿ ಆಯುಕ್ತರನ್ನ ಕರ್ಕೊಂಡು ಹೋಗಿದ್ದೆ, ಅವ್ರ ಕೈಲಿ ಆಗ್ಲಿಲ್ಲ. ಕೊನೆಗೆ ನಾವು ಈ ಖಾತಾಗೆ ಯಾವ ರೀತಿ ಇದು ಮಾಡಬೇಕು ಅಂತೇಳಿ ಒಂದು ಯೂಟ್ಯೂಬಲ್ಲಿ GBAದವ್ರು ಹಾಕಿದ್ದಾರೆ. ಅದನ್ನ ಹಾಕಿ ತೋರಿಸಿ ಅವರು ಲ್ಯಾಪ್ಟಾಪ್ಗಳಿಂದ ಅವ್ರ ಆನ್ಲೈನ್ ಮುಖಾಂತರ ಅರ್ಜಿ ಹಾಕ್ಸೋ ಕೆಲಸ ನಾವು ಮಾಡಿದ್ವಿ ಅಧ್ಯಕ್ಷರೇ. ಅದನ್ನು ಅಪ್ರೂವ್ ಮಾಡಬೇಕಾಗಿರೋದು ಮತ್ತೆ ಯಾರೋನೆ ಅವನು ಅಪ್ರೂವ್ ಮಾಡಬೇಕು ಅಂತ ಹೇಳಿದ್ರೆ ಅವನಿಗೆ ಏನು ತಲುಪಬೇಕೋ ಅದು ತಲುಪಬೇಕಿಲ್ಲ ಅಂತ ಹೇಳಿದ್ರೆ ನಾನು ಎಲೆಕ್ಷನ್ ವರ್ಕಲ್ಲಿ ಇದ್ದೀನಿ ಅಥವಾ ನಾನು ಇನ್ನೆಲ್ಲ ಊರಲ್ಲಿದ್ದೀನಿ, ರಜಾ ಹಾಕಿದ್ದೀನಿ ಅಂತ 3 ತಿಂಗಳಾದರೂ ಒಂದು ಕೆಲಸ ಆಗಲ್ಲ ಅಧ್ಯಕ್ಷ. ಅಂದರೆ ಈ ಖಾತಾ ಮತ್ತೆ ಈ ಒಂದು ಡ್ರೋನ್ ಸರ್ವೆ ಜನಗಳಿಗೆ ಎಷ್ಟು ದೊಡ್ಡ ಹೊರೆ ಆಗಿದೆ ಅಂತ ಹೇಳಿದ್ರೆ ಅಧ್ಯಕ್ಷರೇ, ಪಾಪ ಟ್ಯಾಕ್ಸ್ ಕಟ್ಟೋರು ಕೂಡ ಶಾಪ ಹಾಕೊಂಡು ಅವ್ರು ಈ ಖಾತಾ ಇಲ್ಲದೆ ಈ ಎಲ್ಲ ಸಮಸ್ಯೆಗಳನ್ನು ಅನುಭವಿಸ್ತಾ ಇದೆ. ಡ್ರೋನ್ ಸರ್ವೆ ಯಾರು ಇವ್ರಿಗೆ ಐಡಿಯಾ ಕೊಟ್ಟಂತವ್ರು ಅಧ್ಯಕ್ಷರೇ? ಇವರೆಲ್ಲನೂ ಕೂಡ ಮತ್ತೆ ಡ್ರೋನಲ್ಲೇ ಕೆಲಸ ಮಾಡಿಸ್ಬಿಡ್ಲಿ, ತಾರ್ ಹಾಕೋದು ಮತ್ತೆ ಫುಟ್ಪಾತ್ ಮಾಡೋದು, ಪಾರ್ಕ್ ಮಾಡೋದು ಎಲ್ಲ ಡ್ರೋನಲ್ಲೇ ಮಾಡಿಬಿಡ್ಲಿ ಅಧ್ಯಕ್ಷರೇ. ಎಲ್ಲದಕ್ಕೂ ಕೂಡ ಒಂದು ಲಿಮಿಟ್ ಇರಬೇಕು ಅಧ್ಯಕ್ಷರೇ. ಯಾವುದೇ ಒಂದು ಮನೇನ ನಾವು ಟ್ಯಾಕ್ಸ್ ಹಾಕಬೇಕು ಅಂತ ಹೇಳಿದ್ರೆ ಅವರು ಮನೇನ ಸರ್ವೆ ಮಾಡಿ ಮತ್ತೆ ಅವನ ಹತ್ರನೂ ಕೂಡ ಒಂದು, ಈಗ ನಾವು SAS ನೀವು ಒಪ್ಪಲ್ಲ, ಈಗೆಲ್ಲ ಜನಗಳನ್ನೇ ಕಳ್ಳರು ಮಾಡಿಬಿಟ್ಟಿದ್ದೀರಾ. SAS ನೀವು ಮಾಡ್ಕೊಂಡ್ರೆ ಅದೆಲ್ಲ ತಪ್ಪು, ನೀವು ಸುಳ್ಳು ಮಾಡಿಬಿಟ್ಟಿದ್ದೀರಾ, ಅದಕ್ಕೆ ನಾವು ಈಗ ಡ್ರೋನ್ ಸರ್ವೆ ತಂದಿದ್ದೀವಿ ಅಂತ ಅಧಿಕಾರಿಗಳು ವಾದ ಮಾಡ್ತಾರೆ. ನೀವು ಜನಗಳ ಮುಂದೆ ಬಂದು ಅದನ್ನ ಮಾತಾಡಿ ನೋಡೋಣ. ನೀವು ಜನಗಳನ್ನ ತಪ್ಪಿತಸ್ಥರ ಜಾಗದಲ್ಲಿ ನಿಲ್ಲಿಸಿ ನೋಡೋಣ. ನೀವೆಲ್ಲ ಬಂದು ಇವತ್ತು ಯಾವ ಪರಿಸ್ಥಿತಿ ಆಗಿದೆ ಅಂದ್ರೆ ಅಧ್ಯಕ್ಷರೇ, 2 ಸಲ ನಾವು ಅವ್ರ ಹತ್ರ BBMP ಹತ್ರ ರಿಕ್ವೆಸ್ಟ್ ಮಾಡಿದ್ರು ಕೂಡ ಅಧಿಕಾರಿಗಳು ಬಂದು ಸರ್ವೆ ಮಾಡಿ ಮತ್ತೆ ಆ ರಿಪೋರ್ಟ್ ಕೊಟ್ಟು ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೊಳ್ಳೋಂಥ ಯೋಗ್ಯತೆ ಇಲ್ಲ. ಆ ಪರಿಸ್ಥಿತಿಗೆ ನಾವೆಲ್ಲ ಬಂದು ತಲುಪಿದ್ದೀವಿ ಅಧ್ಯಕ್ಷರೇ. ಈ ಒಂದು ಡ್ರೋನ್ ಸರ್ವೆ ಯಾವತ್ತೂ ಕೂಡ ನಮಗೆ ಸಮಸ್ಯೆ ಆಗ್ತದೆ. ನೀವು ಡ್ರೋನ್ ಸರ್ವೆ ಮಾಡ್ಕೊಳ್ಳಿ, ಆದರೆ ಫಿಸಿಕಲ್ ಸರ್ವೆ ಮಾಡದೆ ಟ್ಯಾಕ್ಸ್ ಅನ್ನ ಕಟ್ಸ್ಕೊಳ್ಳೋಂಥದ್ದಕ್ಕೆ ಆಗಬಾರ್ದು ಅಂತ ನಾನು ನಮ್ಮ GBA ಅಧಿಕಾರಿಗಳಿಗೆ ಸರ್ಕಾರದ ಮುಖಾಂತರ ಅವ್ರಿಗೆ ಒಂದು ಸೂಚನೆ ಹೋಗ್ಬೇಕಾಗಿದೆ ಅಧ್ಯಕ್ಷರೇ. ಯಾಕೆಂದ್ರೆ ನಾವು ಇದನ್ನು ರೈಸ್ ಮಾಡಿದ ದಿನಾನು ಅಶೋಕ್ ಅವರು ಅವತ್ತು ರೈಸ್ ಮಾಡಿದ್ರು, ಮತ್ತೆ ನಮ್ಮೆಲ್ಲ MLAಗಳು ರೈಸ್ ಮಾಡಿದ ದಿನ ಬೆಳಗ್ಗೆನೂ ಕೂಡ ಎಲ್ಲ GBA ಅಧಿಕಾರಿಗಳ ಜೊತೆ ಅವ್ರು ಆನ್ಲೈನ್ ಸಭೆ ಮಾಡಿ ನೀವು ಡ್ರೋನ್ ಸರ್ವೆ ಮೂಲಕ ಏನು ನಾವು ಕೊಟ್ಟಿದ್ದೀವಿ ಅದನ್ನ ನೀವು ಮಾಡಲೇಬೇಕು ಅಂತ ನಮ್ಮ BBMP ಅಧಿಕಾರಿಗಳು ಎಲ್ಲರಿಗೂ ಸೂಚನೆ ಕೊಟ್ಟಿದ್ದಾರೆ ಅಧ್ಯಕ್ಷ. ಈ ರೀತಿ ಆದ್ರೆ ಮತ್ತೆ ಈ ಮನೆಯಲ್ಲಿ ಮಾತಾಡೋದಕ್ಕೆ ಏನು ಗೌರವ ಇದೆ ಅಧ್ಯಕ್ಷರೇ? ಯಾವನೋ ಒಬ್ಬ ಅಧಿಕಾರಿನೇ ಎಲ್ಲ ಇಡೀ BBMP ನಡೆಸಬೇಕು ಅಂತ ಹೇಳಿದ್ರೆ ಮತ್ತೆ ಏನಿದು ಅಧ್ಯಕ್ಷರೇ? ನಾವೆಲ್ಲ ಏನಕ್ಕಿರ್ಬೇಕು ಅಧ್ಯಕ್ಷರೇ? ಇದಾದ್ಮೇಲೆ ಈ ಡ್ರೋನ್ ಸರ್ವೆ ಮತ್ತೆ ಈ ಖಾತಾ ವಿಷಯವನ್ನ ತುಂಬಾ ಗಂಭೀರವಾಗಿ ತೆಗೆದುಕೊಂಡು ಈ ಒಂದು ಸಮಸ್ಯೆಗೆ ನಮ್ಮ GBA ಅಧಿಕಾರಿಗಳು ಅಲ್ಲಲ್ಲಿ ಸಭೆ ಕರೆದು ಯಾರ ಖಾತೆಗಳನ್ನ ಒಟ್ಟಾಗಿ ಮಾಡ್ಕೊಡ್ಲಿಕ್ಕೆ ಆಗುತ್ತೆ, ಅಪಾರ್ಟ್ಮೆಂಟ್ಸು ಲೇಔಟ್ಸು ಅಲ್ಲಿ ಅದನ್ನ ಮಾಡಿಕೊಡ್ಬೇಕು, ಅದನ್ನ ಪಬ್ಲಿಕ್ ಅಲ್ಲೇ ಅಧಿಕಾರಿಗಳನ್ನ ಕರ್ಕೊಂಡೋಗಿ ಮಾಡಬೇಕು ಅಂತ ನನ್ನ ಒತ್ತಾಯ ಇದೆ ಅಧ್ಯಕ್ಷರೇ. ಇದಾದ್ಮೇಲೆ ಅಧ್ಯಕ್ಷರೇ, ಆಲ್ರೆಡಿ SAS ಅಲ್ಲಿ ಟ್ಯಾಕ್ಸ್ ಕಟ್ಬಿಟ್ಟಿದ್ದಾರೆ ಅಪ್ ಟು ಇವತ್ತವರೆಗೂ ಟ್ಯಾಕ್ಸ್ ಕಟ್ಬಿಟ್ಟಿದ್ದಾರೆ. ಒಂದೇ ನಿಮಿಷ ಮಾನ್ಯ ಅಧ್ಯಕ್ಷರೇ, ನಿನ್ನೆ ನೀವು ಇಷ್ಟು ಗಂಭೀರವಾಗಿ ಆ ವಿಷಯ ತೆಗೆದುಕೊಂಡ್ರೆ ಅಧಿಕಾರಿಗಳ ಬಗ್ಗೆ ಪ್ರಶ್ನೆ ಬಗ್ಗೆ, ಇವತ್ತು ನೋಡ್ರಿ ಅಲ್ಲಿ ಅಧಿಕಾರಿಗಳಲ್ಲಿ ಯಾರದಾರ? ಇಲ್ಲ ಬೆಳಗ್ಗೆಯಿಂದ ನಾನು ನೋಡ್ತಾ ಇದ್ದೇನೆ ಯಾರ ಅಧಿಕಾರಿಗಳಲ್ಲಿ. ಸ್ವಲ್ಪ ಅದನ್ನ ರಿವ್ಯೂ ಮಾಡಿ. ನೀವು ಬರೋ ಸ್ವಲ್ಪ ಲೇಟ್ ಆಯಿತು, ಅದು ಮುಂಚೆ ಇದ್ರು. ಕಂಟಿನ್ಯೂ ಸತೀಶ್. ಅಧ್ಯಕ್ಷರೇ, SAS ಅಲ್ಲಿ ಆಲ್ರೆಡಿ ಟ್ಯಾಕ್ಸ್ ಕಟ್ಬಿಟ್ಟಿದ್ದಾರೆ ಅಧ್ಯಕ್ಷರೇ. ಅವರೆಲ್ಲ ಅವ್ರಿಗೆ ಮತ್ತೊಮ್ಮೆ ಈ ಹರಾಜು ಹಾಕಂತ ನೋಟಿಸ್ ಕೊಟ್ಟಿರೋದನ್ನ ವಾಪಸ್ ತಗೋಬೇಕು ಅಧ್ಯಕ್ಷರೇ. ಇದು ನಮ್ಮ ಒತ್ತಾಯ ಇದು. ಯಾಕಂದ್ರೆ ಮನೆಗಳನ್ನ ನೀವು ಹರಾಜು ಹಾಕ್ತೀರಾ ಅಂದ್ರೆ ನೀವು ಯಾವನ್ ರೈಟ್ಸ್ ಕೊಟ್ಟಿದ್ದಾರೆ ನಿಮ್ಮ ಮನೆಗಳನ್ನ ಹರಾಜು ಹಾಕೋದಕ್ಕೆ? ಅವ್ನು ಬ್ಯಾಂಕಲ್ಲಿ ಸಾಲ ತಗೊಂಡಿರ್ತಾನೆ ಅಥವಾ ಇನ್ಯಾರಿಗೋ ಇದು ಮಾಡಿರ್ತಾನೆ. ನೀನು 15,000, 20,000 ಅಥವಾ ಒಂದು 50,000, 1 ಲಕ್ಷಕ್ಕೆ ಮನೆ ಹರಾಜು ಹಾಕ್ತಾರ ಅಧ್ಯಕ್ಷರೇ? ಯಾವ ಲೆವೆಲ್ಗೆ ಹೋಗಿದ್ದಾರೆ ಅಧ್ಯಕ್ಷರೇ? ಇವ್ರು ತಾಕತ್ತಿದ್ರೆ ಯಾವನ್ ಮಾಲ್ಗಳು ಕಟ್ಟಿದ್ದಾರೆ, ಯಾವನು ದೊಡ್ಡ ದೊಡ್ಡ ಸಾಫ್ಟ್ವೇರ್ ಬಿಲ್ಡಿಂಗ್ಗಳು ಕಟ್ಟಿದ್ದಾರೆ, ಅವ್ರಿಗೆ ಯೋಗ್ಯತೆ ಇದ್ರೆ ಅವ್ರ ಹತ್ರ ಟ್ಯಾಕ್ಸ್ ವಸೂಲಿ ಮಾಡಲಿ ನೋಡೋಣ. ಈ ಮೀನಾಕ್ಷಿ ಮಾಲ್ ಅಂತಿದೆ ನಮ್ಮ ಬನ್ನರ್ಘಟ್ಟ ರಸ್ತೆಯಲ್ಲಿ, ಎಲ್ಲ ರಾಜಕಾರಣಿಗಳಿದೆ. ಟ್ಯಾಕ್ಸ್ ಸುಮಾರು ಅವ್ರಿಗೆ ನೋಟಿಸ್ ನನಗೆ ಗೊತ್ತಿದ್ದಾಗೆ 11 ಕೋಟಿ ಟ್ಯಾಕ್ಸ್ ಕಟ್ಟಬೇಕು ಅಂತೇಳಿ 2018ರಲ್ಲಿ ಕೊಟ್ಟರು. ಇವತ್ತವರೆಗೂ ಎಷ್ಟಾಗಿರ್ಬೋದು ಅಧ್ಯಕ್ಷರ ಫೈನು ಎಲ್ಲ?
ಅವ್ರು ಹೋಗಿ ಸ್ಟೇ ತಗೊಂಡ್ಬಂದಿದ್ದಾರೆ. ಅವ್ರು ಇವತ್ತವರೆಗೂ ಟ್ಯಾಕ್ಸೇ ಕಟ್ತಾ ಇಲ್ಲ ಅಧ್ಯಕ್ಷರೇ. ಇವ್ರ ತಾಕತ್ತು ದಮ್ ಇದ್ರೆ ಆ ಥರದ ಮಾಲುಗಳ ಅವ್ರ ಹತ್ರ ಎಲ್ಲ ವಸೂಲಿ ಮಾಡಲಿ. ಜನಗಳ ಪಾಪ ಸಾಮಾನ್ಯ ಜನಗಳ ಹತ್ರ ಬೆದರಿಕೆ ಹಾಕಿ ಅವ್ರ ಮನೇನ ಹರಾಜಾಗ್ತೀವಿ ಅಂದ್ರೆ ಇವ್ರಿಗೆ ಈ ಯಾವ ದುರ್ಬುದ್ಧಿ ಬಂದಿದೆ ಅಧ್ಯಕ್ಷರೇ ಇವ್ರಿಗೆಲ್ಲ. ನಾನಂತೂ ಪಾಪ ನಮ್ಮ ಶಿವಲಿಂಗೇಗೌಡರ ಭಾಷೆ ಮಾತಾಡಕ್ ಆಗಲ್ಲ ಅಧ್ಯಕ್ಷರೇ. ಪಾಪ ನೀವು ಬೇಜಾರು ಮಾಡ್ಕೊಂತೀರಾ BBMP ಅವ್ರನ್ನ. ಅಧ್ಯಕ್ಷರೇ